ನಮ್ದು ಇನ್ನೂ ಚೈತ್ರ ಗೌರಿ ಸಂಭ್ರಮನೇ ಮುಗ್ದಿಲ್ಲ ನೋಡ್ರಿ. 3 ದಿವಸದಿಂದ ಇದನ್ನೇ ತೋರಿಸ್ಲಿತೀನಿ. ಚೈತ್ರ ಗೌರಿ ಒಳಗ್ ನಾ ಹಂಗ್ ಮಾಡಿದ್ದೆ, ಹಿಂಗ್ ಮಾಡಿದ್ದೆ, ಈ ರೀತಿ ಪ್ರಿಪರೇಷನ್ ಮಾಡಿದ್ವಿ ಅಂತ. ಹೌದಾ, ಇದು ಫೈನಲ್ ನೋಡ್ರಿ. ಅಂದ್ರ ಅವತ್ತಿನ ದಿವ್ಸ ಏನ್ ಪೂಜಾ ಆಯ್ತಲ್ರಿ, ಅವತ್ತಿನ ದಿವ್ಸ ಅರ್ಶಿನ ಕುಂಕುಮ ಕೊಡೋದು, ಹೂ ಕೊಡೋದು, ಉಡಿ ತುಂಬೋದು, ಆಮೇಲೆ ಅವಲಕ್ಕಿ ಉಂಡಿ ಪ್ಯಾಕ್ ಮಾಡಿಟ್ಟಿದ್ವಲ್ಲ ಅದನ್ನ ಕೊಡೋದು ಎಲ್ಲಾರ್ಗು. ಬಹಳಷ್ಟು ಜನ ಲೈಕ್ ಮಾಡಿರಿ ನಾವ್ ಈ ರೀತಿ ಮಾಡೋದನ್ನ. ನೋಡ್ರಿ ಎಲ್ಲಾರು ಹೆಂಗ್ ಸಂಭ್ರಮದಿಂದ ಮಾಡ್ತಾರ. ಇವ್ರೇನ್ ಯಾರು ಮಾಡ್ಲಿಕತ್ತಾರಲ್ಲ, ಯಾರಿಗೂ ನಾವು ಬಂದ್ ಹೆಲ್ಪ್ ಮಾಡ್ರಿ ಅಂತ ಹೇಳಂಗಿಲ್ಲ. ಅವರೇ ಸಂಭ್ರಮದಿಂದ ಬಂದ್ ಮಾಡ್ತಾರ್ರಿ ಇದನ್ನ. ಇವತ್ತ ನಾ ಒಂದು ಸ್ಪೆಷಲ್ ತೋರಿಸ್ತೀನಿ. ಅದೇನಂತಂದ್ರ ಕೋಸಂಬರಿ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫೇಸ್ಬುಕ್ ಒಳಗೆ ನೋಡ್ಲಿಕತ್ತಿರಲ್ಲ ಅವರು ಕೂಡ ಕಮೆಂಟ್ ಮಾಡಿ, ಆಮೇಲೆ ನೆನಪ್ಲೆ ಫಾಲೋ ಮಾಡಿ. ನೋಡ್ರಿ ಇವೆಲ್ಲ ಸಾಮಾನ್ ತೋರಿಸಿದೆ. ಇದೇನ್ ತೋರಿಸಿದ್ನಲ್ರಿ ನಿಮ್ಗೆಲ್ಲ, ಅದಷ್ಟು ನನಗ ಕೊಟ್ಟಿದ್ರು ಟೀಮಿಂದ. ನೀವು ಕೋಸಂಬರಿ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು. ಆಮೇಲೆ ಇದೇನ್ ನಮ್ಮ ಮೆಷಿನ್ ತೋರಿಸ್ಲಿಕತ್ತೇನಲ್ರಿ, ಕೊಬ್ಬರಿ ಎರೋದು. ಇದ್ರೊಳಗ 2 ಕಾಯಿ ಕೊಟ್ಟಿದ್ರು ಅವ್ರು. 2 ಕಾಯಿದ ಕೊಬ್ಬರಿ ನನ್ ಮಗ ಎರದ್ ಕೊಟ್ಟಿದ್ದ. ಬಹಳ ಪ್ರಮಾಣ ಇದ್ದಾಗ ನಾ ಈ ಮೆಷಿನ್ ಯೂಸ್ ಮಾಡ್ಬಿಡ್ತೇನ್ರಿ. 1 ಬಟ್ಲಾ ಇತ್ತು, 2 ಬಟ್ಲಾ ಇತ್ತು ಅಂದಾಗ, ಅಂದ್ರ 1 ಕಾಯಿ ಇತ್ತು ಹಿಂಗಿದ್ರ ನಾನ ಇಳಿಗೆಯದ ಹೆರ್ಕೋತೀನಿ ಕೆಳಗ್ ಕೂತ. ಬಾಳ ಪ್ರಮಾಣ ಇತ್ತಪ್ಪ. ಈಗ ಹಬ್ಬದಾಗೆಲ್ಲ ಕಾಯಿ ಒಡಿಸ್ತೀವಲ್ರಿ, ಸತ್ಯನಾರಾಯಣ ಪೂಜಾ ಮಾಡಿದಾಗೆಲ್ಲ, ಆ ಟೈಮ್ನಾಗ ಇದ ಮೆಷಿನ್ ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಹಂಗಾಗಿ ನನ್ ಮಗ ಹೆಲ್ಪ್ ಮಾಡ್ದ, ಅವ ಕಾಯಿ ಹೆರದ್ ಕೊಟ್ಟಿದ್ದ. ಈಗ ನೆಕ್ಸ್ಟ್ ನಾ ಏನ್ ಮಾಡ್ದೆ, ಮೊದ್ಲು ಅಷ್ಟು ಪಲ್ಯ ತೊಳೆದ್ಬಿಟ್ಟಿರಿ. ಸ್ವಚ್ಛ ತೊಳೆದ್ ಆರಾಕ್ ಬಿಟ್ಟಿದ್ದೆ. ಮುಂಜಾನೆ ಹೇಳೋದಕ್ಕೂ ಹಿಂದಿನ ದಿವಸ ತಗೊಂಡ್ಬಂದಿದ್ದೆ. ಫುಲ್ ಆರಾಕಿದೆ. ಎಲ್ಲಾ ಸ್ವಚ್ಛ ಮಾಡಿ ಇಟ್ಕೊಂಡು ಒಂದೊಂದ ತಯಾರಿ ಮಾಡ್ಕೊಳ್ತೀನಿ. ಏನಂದ್ರ ಈಗ ಇಲ್ಲೇ ಸೌತಿಕಾಯಿ ನೋಡ್ರಿ, ಫಸ್ಟ್ ಕಾಯಿ ಹೆರಿಯೋದಾಗಿತ್ತು. ಹೆಸರು ಬೇಳೆ ನೆನೆ ಹಾಕಿದ್ದೆ ರೀ. ಫಸ್ಟ್ ನೆನೆ ಹಾಕಿ ಆಮೇಲೆ ಈಗ ಸೌತಿಕಾಯಿ ಅವ್ರಿ 1 3 kg ತನಕ ಸೌತಿಕಾಯಿ ಕೊಟ್ಟಾರ ಅವ್ರ. ಅವನ್ನ ಈ ರೀತಿ ಹೆಚ್ಚಿ ಇಟ್ಕೊಳ್ಕತ್ತೀನಿ. ಹಿಂಗ್ಯಾಕೆ ಹೆಚ್ಚಲಿಕತ್ತೀನಿ ಕೋಸಂಬರಿಗ ಅಂದ್ರ ಮೆಷಿನ್ ಅದರಿ. ಆ ಪುಣ್ಯಾತ್ಮ ಯಾರ ತಯಾರಿ ಮಾಡ್ಯಾರು ಈ ಟೈಪ್ ಎಲ್ಲಾ ಮೆಷಿನ್, ಬಹಳ ಉಪಯೋಗ ಆಗ್ಬಿಟ್ಟದ್ರಿ. ಮೊದ್ಲೆಲ್ಲಾ ಮನಿಯೊಳಗ ಜನ ಜಾಸ್ತಿ ಇರ್ತಿದ್ರಲ್ರಿ, ಹಂಗಾಗಿ ಹೆಚ್ಚೋರೊಬ್ರು, ಕೊಚ್ಚೋರೊಬ್ರು, ಆಮೇಲೆ ಕಲಸೋರೊಬ್ರು, ಅದೊಂದ್ ಸಂಭ್ರಮನ ಬೇರೆ ಇರ್ತಿತ್ರಿ. ಈಗ ಎಲ್ಲಾನು ನಾವ 1 man army ಇದ್ದಂಗ ನಾವ ಮಾಡ್ಬೇಕ್ರಿ ಎಲ್ಲಾ. ಹಿಂಗಾಗಿ ಇಂತಾವ್ ಮೆಷಿನ್ ಕಂಡ್ ಹಿಡಿದ್ ಬಹಳ ಪುಣ್ಯ ಕಟ್ಕೊಂಡಾರ ನೋಡ್ರಿ ಅವ್ರು. ಸೊ ನೋಡ್ರಿ ಈ ರೀತಿ ಎಲ್ಲಾ ಸೌತಿಕಾಯಿನ ಎಳೆ ಇದ್ದುರಿ. ನಮ್ ಹುಬ್ಬಳ್ಳಿ ಸೌತಿಕಾಯಿ ಏನ್ ಕೇಳ್ತೀರಿ, ಮಸ್ತ್ ಇರ್ತಾವ್ರಿ. ಎಳೆ ಸೌತಿಕಾಯಿ ಇದ್ವಾ, ಈ ಟೈಪ್ ಹೆಚ್ಚು ಮಾಡಿ ಇಟ್ಕೊಂಡಿದ್ದೆ. ಮುಂದೆ ಇವನ್ನ ಕಟರ್ನಾಗ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಇಲ್ಲೇ ಹೆಸರು ಬ್ಯಾಳಿ ಚಲೋ ನೆನೆ ಹಾಕ್ಬಿಟ್ಟಿದ್ದೆ ರೀ. ಚಲೋ 1-2 ತಾಸ ನೆನೆಲಿ ಅಂತ ಬಿಟ್ಬಿಟ್ಟಿದ್ದೆ. ಖರೆ ಹೇಳ್ಬೇಕಂದ್ರ 1 ಮುಷ್ಟಿ 2 ಮುಷ್ಟಿ ಹೆಸರು ಬ್ಯಾಳಿ ಇತ್ತಂದ್ರ ಸೌತಿಕಾಯಿ ಹೆರದ್ ಅದ್ರೊಳಗ ನೆನೆಸ್ಬೇಕ್ರಿ. ಆದ್ರ ಇದು ಪ್ರಮಾಣ ಬಹಳ ಅದಲ್ಲ, ಅದಕ್ಕೆ ನಾನು ಮೊದ್ಲೇ ಒಂದ್ ಸ್ವಲ್ಪ ನೀರೊಳಗ ನೆನೆಸಿಟ್ಕೊಂಡೇನಿ. ಇಲ್ಲಿ ಕಾಯಿ ತುರಿಯೋದಾಗಿತ್ತು. 2 ಕಾಯಿ ಫುಲ್ ಬೇಕಂತ ಹೇಳಿ ತುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಇಲ್ಲಿ ಹಸಿಮೆಣಸಿಕಾಯಿ ತೊಳೆದು ಮಾಡಿ ಹಿಂದಿನ ದಿವಸ ತೊಳೆದಿದ್ನಲ್ರಿ, ಹಂಗಾಗಿ ತುಂಬು ತೆಗೆದು ಈ ರೀತಿ ಹಚ್ಚಿಟ್ಕೊಂಡೇನಿ. ಅದನ್ನ ಪೇಸ್ಟ್ ಮಾಡ್ಬಿಡೋಣ ಅಂತ. ಕಾಯಿ ಒಂದ್ ಪಾತ್ರೆ ಒಳಗ ತೆಗೆದು ಇಟ್ಕೊಂಡೇನಿ. ಈಗ ನೋಡ್ರಿ ಫಸ್ಟ್ ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಚೂರು ಉಪ್ಪು ಹಾಕಿ ಮಾಡೇನ್ರಿ, ಬ್ಯಾರೆ ಏನೂ ಮಸಾಲೆ ಹಾಕಿಲ್ಲ ಅದ್ರಾಗ. ಆಮೇಲೆ ಇವು ಸೌತಿಕಾಯಿನ ಈ ಕಟರ್ ಒಳಗ ಹಾಕಿ ಕೊಚ್ಚದಂಗ ಮಾಡಿ ಇಟ್ಕೊಂಡ್ಬಿಡೋಣ. ಈ ಟೈಪ್ ಕಟರ್ ಒಳಗ್ ಮಾಡಿದ್ರ ನೀರಿನ ಅಂಶ ಬಿಡಂಗಿಲ್ಲ. ನೀವ್ ಅದ ಹೆರದ್ರ ಸೌತಿಕಾಯಿ ಅದ ಕೋಸಂಬರಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟು ಆಗ್ತದ. ಆಮೇಲೆ ಇದು ಕೊಚ್ಚದಂಗ ಆಗ್ತದಲ್ಲ, ಅದ್ರದ್ದು ಟೇಸ್ಟ್ ಚಲೋ ಅನಿಸ್ತದ. ಆಮೇಲೆ ಪ್ರಮಾಣ ಜಾಸ್ತಿ ಇತ್ತಲ್ರಿ. ನಾವ್ ಎಷ್ಟ್ ಮಾಡ್ತೇವ್ರಿ, 1 ಮುಷ್ಟಿ ಹೆಸರು ಬೇಳೆದ, 1-2 ಸೌತಿಕಾಯ್ದ ಕೋಸಂಬರಿ ಹಿಂಗ್ ಮಾಡ್ತಿರ್ತೀವಿ. ಇದು 5 kg ಕೋಸಂಬರಿ ಮಾಡೇನ್ರಿ ನಾನು. ಹಂಗಾಗಿ ಸ್ವಲ್ಪ ಟೆನ್ಷನ್ ಆದಂಗ ಆತ. ಅದಕ್ಕ ನಮ್ಮಮ್ಮ ಒಂದು ಮಾತು ಹೇಳಿದ್ಲರಿ, ನೆನಪಾತ. ಏನಂದ್ರ, ಹಿಂಗ್ ದೊಡ್ಡ ಪ್ರಮಾಣ ಇತ್ತು ಅಥವಾ ಮಾಡೋ ಮುಂದೆ ನಿನಗ್ ಹೆಂಗಪ್ಪ ಆಗ್ತದ ಅಂತ ಅನ್ಸಿದ್ರ ಜೈ ಬಲ ಭೀಮ್ ಅಂತನ್ನ ಹಂಗ ಅನ್ಕೋತ ಮಾಡ, ಅಂದ್ರ ನಿಂದ ಅಡಿಗೆ ಭಾರಿ ಸೂಪರ್ ಆಗ್ತದ ನೋಡಿ, ನೀ ಏನೇ ಮಾಡ ಅಂತ ಹೇಳಿದ್ರು. ಫಸ್ಟ್ ನಾನು ಗೌರಿಗ ನೆನ್ಸ್ಕೊಂಡೆ, ನೋಡವಾ ಏನೋ ಒಂದು ಸೇವಾ ಮಾಡ್ಬೇಕಂತ ಇಚ್ಛಾ ಅದ, ಮಾಡ್ತೀನಿ ಅಂತ ಹೇಳಿ ಮೊದ್ಲು ಗೌರಿಗೂ ನೆನ್ಸ್ಕೊಂಡೆ. ಜೈ ಬಲ ಭೀಮ್ ಅನ್ಕೋತ ಒಂದೊಂದ ಕೆಲಸ ಮಾಡ್ಕೋತ ಹೊಂಟೇನ್ ನೋಡ್ರಿ. ಈಗ ನೋಡ್ರಿ ಈ ರೀತಿ ಎಲ್ಲಾ ಕಟ್ ಮಾಡಿ ಹಾಕೊಂಡ್ಬಿಡೋಣ ಅಂತ ಕಟರ್ ಒಳಗ. ಬಹಳಷ್ಟು ಜನ ಲೈಕ್ ಮಾಡ್ಲಿಕತ್ತೀರಿ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇಟ್ಕೊಂಡು ನಾನು ವಿಡಿಯೋನ ನೋಡ್ಲಿಕತ್ತೀರಿ. ನನಗ ಬಹಳ ಖುಷಿ ಆಗ್ಲಿಕತ್ತದ್ರಿ. ಬಹಳಷ್ಟು ಜನ ಕಮೆಂಟ್ ಮಾಡಿರಿ. ಆಮೇಲೆ ಕೆಲವೊಂದು ರೆಸಿಪಿಗಳನ್ನ ತೋರಿಸ್ರಿ ಅನ್ಲಿಕತ್ತೀರಿ. ತೋರಿಸ್ತೇನ್ರಿ, ಒಂದೊಂದೇ ತೋರಿಸ್ಕೊತ ಹೋಗ್ತೇನಿ. ಹೆಂಗ್ ಪ್ರಸಂಗ ಬರ್ತದ ಹಂಗಂಗ್ ಮಾಡ್ತೇನೆ. ಆಮೇಲೆ ಹೆಂಗಂದ್ರ, ಇದ್ ಐಟಮ್ ಈ ವಸ್ತು ಇದ್ರನೇ ಈ ಅಡ್ಗಿ ಮಾಡೋದು ಹಂಗಲ್ಲ. ನಂದು ಏನದ ಮನಿ ಒಳಗ ಅದ್ರೊಳಗ ಸಂಭಾಳ್ಸ್ಕೊಂಡ್ ಮಾಡೋದದಲ್ಲ, ಆ ಟೈಪದ್ದೇ ನಿಮಗ್ ತೋರಿಸಿರ್ತೇನೆ. ಸೊ ನೋಡ್ರಿ ಇಷ್ಟೆಲ್ಲಾ ನಾ ಮಾತಾಡೋದ್ರಾಗ ಬುಟ್ಟಿ ಅರ್ಧ ಸೌತಿಕಾಯಿ ಕಚ್ಚು ರೆಡಿ ಮಾಡಿ ಇಟ್ಕೊಂಡೆ. ಇನ್ನೂ ಭಾಳ ಇತ್ರಿ, ಕೈ ನೋಯ್ಸ್ಲಿಕತ್ತ. ಇನ್ನೊಂದು ಕಟರ್ ಅದರಿ ನನ್ನ ಹತ್ರ, ನನಗೆ ಇಂಥವೆಲ್ಲ ಭಾಳ ಹುಚ್ಚ್ರಿ ಕಟರ್ದು. ಅದಕ್ಕೆ ನಾ ಏನ್ ಮಾಡ್ದೆ, ನನ್ ಮಗ ಅದ್ರೊಳಗ್ ಮಾಡಿ ಕೊಟ್ಟ, ವೈಟ್ ಕಲರ್ ತೋರ್ಸಿದ್ ನಾನು. ಆಮೇಲೆ ಇಲ್ಲಿ ಒಣ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ. ಯಾಕಂದ್ರ ಒಗ್ಗರಣೆಗೆ ಹಾಕ್ಲಿಕ್ ಬೇಕಂತ. 4 ಮಾವಿನಕಾಯಿ ಇದ್ವು, ಅದನ್ನ ಸಿಪ್ಪಿ ತೆಗದ್ ಹೆರಿಬೇಕಂತ ಒಂದೇದ್ ಸಿಪ್ಪಿ ತೆಗದ್ ಹೆರಿಲಿಕತ್ತಿದ್ದೆ. ನನ್ ಫ್ರೆಂಡ್ ಬಂದ್ಲರಿ.
ಇದನ್ನ ಹೆರದ್ ಕೊಡ್ತೇನೆ ಬಾ ಅಂತ. ಅಂದ್ರ ಏನಿರ್ತದಂದ್ರ ಈಗ ನಮಗ ಕೋಸಂಬರಿ ಮಾಡಂದಾರಂದ್ರ ಒಬ್ರಿಗೆ ನಮಗ್ ಪ್ರೆಷರ್ ಹಾಕಂಗಿಲ್ಲ. ನಮ್ ಮಂಡಳಿ ಒಳಗ ಕಲ್ಯಾಣಿ ಮಹಿಳಾ ಮಂಡಳದಾಗ ಒಂದ್ ಐಟಮ್ಗೆ 3 ರಿಂದ 4 ಜನ ಕೊಡ್ತಿರ್ತಾರ. ಆದ್ರೆ ಈಗ ನಮ್ಗ್ ಇಬ್ರು ಕೊಟ್ಟಿದ್ರಿ ಈ ಸಲ. ಆದ್ರೆ ಆಕಿಗ ಅಲ್ಲೂ ತಯಾರಿ ಮಾಡೋದೈತ್ರಿ ನನ್ನ ಫ್ರೆಂಡಿಗ. ರಂಗ್ ಮಂದಿರ್ ಒಳಗ ಗೌರಿದು ಪೂಜಾ ತಯಾರಿ ರಂಗೋಲಿ ಹಾಕೋದೆಲ್ಲಾ ಬಾಳ ಇದ್ವು. ಅದಕ್ಕ ಏನಾತ, ಆಕಿ ಅಲ್ಲೆಲ್ಲಾ ಮುಗಿಸ್ಕೊಂಡ್ ಬಂದ್ಲ. ಅಲ್ಲಿವರೆಗೂ ನಾ ಉಳ್ದಿದ್ ಎಲ್ಲಾ ಆಲ್ಮೋಸ್ಟ್ ಅಷ್ಟು ರೆಡಿ ಮಾಡಿ ಇಟ್ಟಿದ್ದೆ. ಮಾವಿನಕಾಯಿ ಹೆರಿಯೋದೊಂದು ಉಳ್ದಿತ್ತ, ನಾ ಹೆರಿತೀನಿ ಬಾ ಅಂತ ಇಸ್ಕೊಂಡ್ ಆಕಿ ಹೆರಿಲಿಕ್ಕತ್ಲಲ್ಲೇ. ಇಲ್ಲೇ ನಾನು ಆಕಿ ಅದ್ ಮಾಡ್ಲಿಕತ್ತ ಅಂತ ಒಗ್ಗರಣೆ ಹಾಕ್ಲಿಕ್ ಬಂದಿರಿ. ಈಗ ಮನಿ ಒಳಗ್ ಮಾಡೋದಾದ್ರ ನಾ ಕಾಳು ಒಗ್ಗರಣೆ ಒಳಗ್ ಮುಗಿಸ್ತೇವ್ರಿ. ಅಂದ್ರ ಅರ್ಧ ಚಮಚ ಎಣ್ಣೆ ಒಳಗ ಮುಗಿಸ್ಬಿಡ್ತೇವೆ ಒಗ್ಗರಣೆ ಮಾಡಿ. ಈಗ ಪ್ರಮಾಣ ಜಾಸ್ತಿ ಅದ, ಆಮೇಲೆ ಪ್ರೆಸೆಂಟೇಶನ್ ಮಾಡೋದು, ಆಮೇಲೆ ಟೇಸ್ಟ್ ಚಲೋ ಆಗ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆ ಮಾಡ್ಲತ್ತೀನಿ. ಮುಷ್ಟಿ ತುಂಬಾ ಕರಿಬೇವಿತ್ತು, ಅದನ್ನ ಹಾಕಿದೆ ನೋಡ್ರಿ. ಅಳತಿಲ್ರಿ. ಜೀರಿಗೆ ಒಂದು 2 ರಿಂದ 3 ಸ್ಪೂನ್ ಹಾಕೇನಿ. ಆಮೇಲೆ ಈ ಒಣ ಮೆಣಸಿನ್ಕಾಯಿ ಎಲ್ಲ ಅದನ್ನು ಹಾಕಿ ಚಂದಾಗಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ, ತಾಳಿಸ್ಕೊಳ್ಳೋಣಂತ. ಒಣ ಮೆಣಸಿನ್ಕಾಯಿ ಏನದಲ್ರಿ, ಖಾರ ಭಾಳ ಇಲ್ರಿ. ಅದ್ರದೊಂದು ಏನ್ ಒಗ್ಗರಣೆ ಒಳಗ ಟೇಸ್ಟ್ ಬಿಡ್ತದಲ್ಲ, ಸೂಪರ್ ಆಗ್ತದ್ರಿ ಅದ್ ಖರೇನ. ಕೆಲವು ಒಣ ಮೆಣಸಿನ್ಕಾಯಿ ಭಾಳ ಚಲೋ ಕೆಲಸ ಮಾಡ್ತಾವ. ಸೊ ನೋಡ್ರಿ, ಈಗ ಇದನ್ನ ಚಂದಾಗಿ ಕೈ ಆಡಿಸ್ಲಿಕತ್ತೀನಿ. ಇದಕ್ಕ ಅರ್ಶಿನ ಹಾಕಿದೇರಿ, 2 ಸ್ಪೂನ್ ಅಷ್ಟು ಅರ್ಶಿನ ಹಾಕಿದೆ. ಪ್ರಮಾಣ ಭಾಳ ಅದಲ್ಲ ಒಗ್ಗರಣೆದ. ಆಮೇಲೆ ಹಿಂಗ್ ಹಾಕೊಂಡಂತ ಏನಂದ್ರ ಗ್ಯಾಸ್ ಆಫ್ ಮಾಡ್ಬಿಡ್ತೇನ್ರಿ. ಗ್ಯಾಸ್ ಆಫ್ ಮಾಡಿ ಹಾಕೊಂಡ್ ಇನ್ನು ಒಣ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಭಾಳ ಹೊತ್ತು ಇಡ್ಬಾರ್ದ್ರಿ, ಇಲ್ಲ ಹೊತ್ತು ಬಿಡ್ತಾವ, ಕೈ ಆಗ್ಬಿಡ್ತದ ಮೆಣಸಿನ್ಕಾಯಿ. ಹಂಗಾಗಿ ಗ್ಯಾಸ್ ಆಫ್ ಮಾಡಿದ್ದೆ. ಆಮೇಲೆ ಈಗ ಯಾವ್ದು ಲಕ್ಷ್ಮಿ ಹಿಂಗ ಅದ ನನ್ನ ಹತ್ರ, ಅದನ್ನ ಹಾಕ್ಲಿಕತ್ತೇನೆ. ಚಂದ ಹಿಂಗ್ ಹಾಕ್ಬೇಕ್ರಿ. ಹಿಂಗು ತೆಂಗು ಇತ್ತಂದ್ರ ಅಡಿಗೆ ಏನ್ರಿ ಸೂಪರ್ ಆಗ್ತದ, ಹೌದಿಲ್ಲ? 2 ಕಾಯಿ ಹಸಿ ಕೊಬ್ಬರಿ ಹಾಕಿದ್ರ ಏನ್ ಕೇಳ್ತೀರಿ, ಕೋಸಂಬರಿ ಎಲ್ಲಾರು ಬಾಳ ಇಷ್ಟಪಟ್ರಿ. 2-3 ಸಲ ಕೇಳಿ ಇಸ್ಕೊಂಡ್ರಿ ಕೋಸಂಬರಿನ. ಮಸ್ತ್ ಆಗ್ಯದ ಅನ್ಕೋತ. ಎಷ್ಟ್ರಿ ಒಂದ್ ಸಣ್ಣ ಗ್ಲಾಸ್ಲೆ ಕೊಟ್ಟಿರ್ತೀವಿ, ಹಂಗಾಗಿ 2-3 ಸಲ ಇಸ್ಕೊಂಡ್ರು ಅಂದ್ರ ಚಲೋ ಆಗ್ಯದ ಅಂತ. ದೇವ್ರನ್ನ ನೆನೆಸಿ ಮಾಡಿದ್ದ ಯಾವುದೇ ಪದಾರ್ಥ ಆಗ್ಲಿ ಬಹಳ ಚಲೋ ಆಗ್ತದ್ರಿ. ಈಗ ನಾ ಏನ್ ಮಾಡ್ದೆ, ಈ ಒಗ್ಗರಣೆ ಒಳಗಿಂದ ಸ್ವಲ್ಪ ಒಣ ಮೆಣಸಿನ್ಕಾಯಿ ಪ್ರಮಾಣ ತೆಗೆದಿಟ್ಕೊಂಡೆ, ಯಾಕಂದ್ರೆ ಮ್ಯಾಲೆ ಹಾಕೋಣ ಅಂತ ಹೇಳಿ. ಈಗ ಇಲ್ಲೇ ಹೆಸರು ಬೇಳೆನ ಒಂದ್ ಇದ್ರೊಳಗ ಸೋಸುದ್ರಾಗ ಹಾಕಿ ಫುಲ್ ಸೋಸ್ಕೊಂಡು ನೀರಿನ ಅಂಶ ಪೂರ ತಕೊಂಡ್ಬಿಡೋಣಂತ್ರಿ. ಅದನ್ನ ತೆಗೆದು ಈಗ ಇದೇನ್ ಸೌತಿಕಾಯಿ ಅದಲ್ಲ ಅದ್ರೊಳಗ ಹಾಕಿದೆ. ಹಸಿ ಕೊಬ್ಬರಿ ಅಷ್ಟು ಬೇಕಾತ್ರಿ, 2 ಕಾಯಿ ಫುಲ್ ಬೇಕಾತ. ಮೊದ್ಲು ಒಂದ್ ಸ್ವಲ್ಪ ಹಾಕಿದೆ, ಇನ್ನೊಂದ್ ಸ್ವಲ್ಪ ಡಬ್ಬಿ ಒಳಗ್ ಮ್ಯಾಲೆ ಹಾಕೋಣ ಅಂತ ಇಟ್ಕೊಂಡಿದ್ದೆ. ನನ್ ಮಗಳು ವಿಡಿಯೋ ಮಾಡ್ಲಿಕತ್ತಿದ್ಲು, ನೋಡಿ ಹೆಂಗಾಗಿ ನೋಡ್ ನೀನ್ ಅಂತ ಹೇಳಿ ಅದನ್ನು ವಿಡಿಯೋ ಮಾಡ್ಯಾಳ ನೋಡ್ರಿ. ಮುಂಜಾನೆಯಿಂದ ನಡ್ದ ಬಿಟ್ಟದಲ್ಲ ಕೆಲ್ಸ. ಆಮೇಲೆ ಮನಿ ಅಡ್ಗಿದು ಒಂದ್ ಸ್ವಲ್ಪ ಇರ್ತದಲ್ರಿ, ಅದ್ರೊಳಗ್ ಮಾಡೋದಂದ್ರೆ ಒಂದ್ ಸ್ವಲ್ಪ, ಆಮೇಲೆ ಪ್ರಮಾಣ ಜಾಸ್ತಿ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಟೆನ್ಷನ್ ಆದಂಗ ಆಗಿರ್ತದ. ಈಗ ನೋಡ್ರಿ ಹಸಿ ಕೊಬ್ಬರಿ ಹಾಕಿದೆ, ಆಮೇಲೆ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದೆ. ಖಾರ ಭಾಳ ಆಗಿದ್ದಿಲ್ರಿ, ನಾನೇನ್ ಕೋಸಂಬರಿ ಮಾಡಿದ್ದಿನ ಖಾರ ಭಾಳ ಆಗಿದ್ದಿಲ್ಲ. ಆಮೇಲೆ 4 ಕಾಯಿನೂ ಹೆರದಿದ್ವಲ್ಲ ಮಾವಿನಕಾಯಿ, ಅದು ಬೇಕಾತ, ಅದನ್ನು ಕೂಡ ಫುಲ್ ಹಾಕಿದೆ. ಸ್ವಲ್ಪ ಹುಳಿ ಉಪ್ಪು ಖಾರ ಇತ್ತಂದ್ರ ಕೋಸಂಬರಿ ಮಸ್ತ್ ಆಗ್ತದ್ರಿ. ಹಂಗಾಗಿ ಮಾವಿನಕಾಯಿ ಹಾಕಿ ಮಸ್ತ್ ಪೈಕಿ ಕಲ್ಸುದ್ರಿ. ಇದನ್ನ ಫಸ್ಟ್ ಇದ್ರಲ್ಲೇ ಕಲ್ಸಿದೆ. ಏನಂತಾರೆ ಇದಕ್ ನಾವು ಅನ್ನದ ಕೈ ಅಂತೀವಿ, ಜಾಲಿ ಸೌಟ್ ಅಂತೀವಿ ಇದಕ್ಕೆ, ಜಾಲಿ ಸೌಟ್. ಇದ್ರಲ್ಲೇ ಕಲ್ಸಿದೆ. ನೀವೇನಂತೀರಿ ಇದಕ್ಕ? ನಾವು ಜಾಲಿ ಸೌಟ್ ಅಂತೀವಿ. ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಹಾಕಿ ಏನಂದ್ರ ಈ ಜಾಲಿ ಸೌಟ್ಲಿ ಕಲ್ಸೋದು ಯಾಕೋ ಒಲ್ಲೆ ಅನಸ್ತ, ಪ್ರಮಾಣ ಜಾಸ್ತಿ ಇತ್ತಲ್ಲ, ಮಿಕ್ಸ್ ಆಗಂಗಿಲ್ ಬಾ ಅಂತ ಕೈಲೇನ ಕಲಸ್ಲಿಕತ್ತೆ. ಮಸ್ತ್ ಪೈಕಿ ಹಿಂಗ ನೀಟಾಗಿ ಅವ್ರಿಗೆ ಕೈ ಆಡ್ಸಿ ಕಲಸಿದ್ರ ಎಲ್ಲಾ ಕಡೆ ಮಸಾಲಿನೂ ಸೇರ್ಕೋತದ, ಉಪ್ಪು ಸೇರ್ಕೋತದ. ಆಮೇಲೆ ಈಗ ಸಕ್ರಿ ಕೂಡ ಹಾಕ್ತದ್ರಿ. 1-2 ಸ್ಪೂನ್ ಮೇಲೆ ಸಕ್ರಿ ಇದಕ್ಕ ಹಾಕ್ತೇನೆ. ಸ್ವಲ್ಪ ಹುಳಿ ಮಧುರ ಸಿಹಿ ಒಂಚೂರು ಇತ್ತಂದ್ರ ರುಚಿ ಆಗ್ತದ ಅಂತೇಳಿ ಹಾಕಿದೆ. ಭಾಳ ಅಲ್ರಿ ಪ್ರಮಾಣ, 2 ಸ್ಪೂನ್ ಇಷ್ಟಕ್ಕ. ಇದು ಭಾಳ ಅದಲ್ಲ, ಹಂಗಾಗಿ ಮತ್ತೇನದ ರೀ ಕಲ್ಸುದದ, ಮ್ಯಾಲೆ ಡಬ್ಬಿಗೆ ಹಾಕೋದದ. ಬಹಳಷ್ಟು ಮಂದಿ ಲೈಕ್ ಮಾಡ್ಲಿಕತ್ತೀರಿ ನನ್ನ ವಿಡಿಯೋಸ್, ಬಹಳ ಖುಷಿ ಆಗ್ತದ್ರಿ ನನಗ. ಇದ ಹುರುಪ್ನಾಗ ನೋಡ್ರಿ, ನಂದರ ಒಂದು ಡೀಟೇಲ್ ಮಾಡೇನ್ರಿ. ನಾನು ಗೌರಿಗೆ ಏನೇನ್ ತಯಾರಿ ಮಾಡಿದ್ನಲ್ಲ ಅದನ್ನ ಅಷ್ಟು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ, ಅದನ್ನೆಲ್ಲ ನಿಮಗ ತೋರಿಸ್ಲಿಕತ್ತೀನಿ. ಆಮೇಲೆ ನಾನು ಮೊಳಕೆ ಕಾಳು ಪಲ್ಯ ಮಾಡಿದ್ದೆ ಬೆಳದಿಂಗಳು ಊಟದಾಗ, ಅದನ್ನು ಬಹಳ ಜನ ಲೈಕ್ ಮಾಡಿದ್ರಿ. ಅದಕ್ಕೆ ಇದು ಒಂದು ವಿಡಿಯೋ ಇರ್ಲಿ ಬಿಡ ಅಂತ ಹೇಳಿ ಹಾಕಿದೆ. ಸೊ ನೋಡ್ರಿ, ಮ್ಯಾಲೆ ಮತ್ತೆ ಹಿಂಗ್ ಹಾಕಿದಿರಿ, ಯಾಕಂದ್ರೆ ಹಿಂಗಿನ ಘಮ ಬರ್ಬೇಕು. ನೀವು ಒಗ್ಗರಣೆ ಒಳಗೆ ಎಷ್ಟೇ ಹಾಕ್ರಿ ಒಂದ್ ಸ್ವಲ್ಪ ಅದು ವಾಸನೆ ಹೋದಂಗ ಆಗ್ಬಿಡ್ತದ. ಹಂಗಾಗಿ ಮ್ಯಾಲೆ ಒಂದ್ ಸ್ವಲ್ಪ ಹಿಂಗ್ ಹಾಕಿದ್ರ ಮಸ್ತ್ ಘಮ ಘಮ ಕೋಸಂಬರಿ ಆಗ್ತದ. ಸೊ ರೆಡಿ ಆಯ್ತ್ರಿ, ಚಂದಾಗಿ ಕಲಸಿ. ಅದನ್ನ ಭಾಳ ಇಡಂಗಿಲ್ರಿ, ಯಾಕಂದ್ರ ಮಾವಿನಕಾಯಿ ಇದು ಎಲ್ಲಾ ಹಾಕಿದಿರ್ತದಲ್ಲ,
ಆ ಬುಟ್ಟಿ ಒಳಗ ಬಹಳ ಹೊತ್ತು ಇಡುದ್ ಬೇಡ ಅಂತ ಬಡಾನೆ ಅದನ್ನ ಒಂದ್ ಡಬ್ಬಿಗೆ ಹಾಕ್ಬಿಡೋಣ. ಅದಕ್ಕಿಂತ ಮುಂಚೆ ಕೊತ್ತಂಬರಿ ಅದಲ್ಲ ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ರೆಡಿ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡೋಣ. ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಪ್ರೆಸೆಂಟೇಶನ್ ಬಹಳ ಇಂಪಾರ್ಟೆಂಟ್ ಇರ್ತದಲ್ರಿ, ಹಂಗಾಗಿ ಮ್ಯಾಲ ಒಂದ್ ಸ್ವಲ್ಪ ಹಾಕ್ಲಿಕ್ಕೆ ಅಂತೇಳಿ ಇಟ್ಕೊಂಡೇನಷ್ಟ. ಈಗ ಇದನ್ನ ಕೊತ್ತಂಬರಿನೂ ಹಾಕಿ ಚಂದಾಗಿ ಕೈ ಆಡ್ಸೋಣ ಅಂತ. ನೀವು ಕೂಡ ಇಷ್ಟೆಲ್ಲ ಪ್ರಮಾಣ ಮಾಡಿರ ನಿಮ್ಮ ಮಂಡಳಿ ಒಳಗು ಅಥವಾ ನಿಮ್ ಫ್ರೆಂಡ್ಸ್ ಗ್ರೂಪ್ನಾಗ ಅಥವಾ ನಿಮ್ ರಿಲೇಟಿವ್ಸ್ ಒಳಗ ಈ ಟೈಪ್ ಏನಾದ್ರು ಕೋಸಂಬರಿ ಇಷ್ಟಿಷ್ಟು ಪ್ರಮಾಣದ್ ಮಾಡಿರೇನ್ರಿ? ಒಂದ್ಸಲಿ ಅಂತೂ ನಾವ 4 ರಿಂದ 5 kg ಪಲಾವ್ ಮಾಡಿದ್ವಿ ರೀ. 4 ರಿಂದ 5 ಜನ ಸೇರೆ ಮಾಡೇವಿ. ಆದ್ರ ಭಾರಿ ಮಸ್ತ್ ಆಗಿತ್ರಿ. ನಮ್ಮ ಮನೆಯೊಳಗ್ ಮಾಡಿದ್ವಿ ನೋಡ್ರಿ. ಚಂದಾಗಿ ಕಲ್ಸಿದ ಮ್ಯಾಲೆ ಮತ್ತೊಂದ್ ಸ್ವಲ್ಪ ಒಗ್ಗರಣೆ ಕೊಡ್ಬೇಕ. ಒಗ್ಗರಣೆನೇ ಕೊಟ್ಟಿದ್ದಿಲ್ರಿ ಇನ್ನು ನಾವು. ಎಣ್ಣಿ ಒಣಮೆಣಸಿಕಾಯಿ ಒಗ್ಗರಣೆ ಮ್ಯಾಲೆ ಕೊಟ್ಬಿಟ್ರ ಮಸ್ತ್ ಕೋಸಂಬರಿ ರೆಡಿ ಆಯ್ತ. ಚಂದಾಗಿ ಕಲಸ್ಬೇಕ್ರಿ. ಕೈಲೇನ ಕಲಸ್ಲಿಕತ್ತೀನಿ, ಯಾಕಂದ್ರ ಸ್ಪೂನ್ ಆತು ಜಾಲಿ ಸೌಟ ಆತಂದ್ರ ಅಷ್ಟು ಖಾಸ್ ಅನ್ಸಂಗಿಲ್ಲ, ಆಮೇಲೆ ಮಿಕ್ಸ್ ಆಗೋದಿಲ್ವಾ ಅಂತ. ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ವಿಡಿಯೋ? ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆನಪ್ಲೆ ಕಮೆಂಟ್ ಮಾಡ್ರಿ. ಮಾಡಿದವರಿಗೆಲ್ಲ ತುಂಬಾ ಧನ್ಯವಾದಗಳು. ಫೇಸ್ಬುಕ್ ನಾಗ ಇರೋರೆಲ್ಲ ನೆನಪ್ಲೆ ಫಾಲೋ ಮಾಡಿ. ಅಲ್ಲೂ ಕೂಡ ಕಮೆಂಟ್ ಮಾಡಿದ್ರೆ ಖುಷಿ ಆಗ್ತದ ನನಗ. ಇದೇ ನನಗ ಸ್ಫೂರ್ತಿ ಸಿಗ್ತದ ನೋಡ್ರಿ. ಡಬ್ಬಿ ಫುಲ್ 5 kg ಡಬ್ಬಿ ಅದ ರೀ. ಅದು ಡಬ್ಬಿ ಫುಲ್ ಕೋಸಂಬರಿ ಹಾಕಿ ಮ್ಯಾಲೆ ಕೊಬ್ಬರಿ ಕೊತ್ತಂಬರಿ ಒಗ್ಗರಣೆ ಹಾಕಿಬಿಟ್ರ ಸೂಪರ್ ಆದ ಕೋಸಂಬರಿ ರೆಡಿ. ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.